ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇವತ್ತಿನ ವ್ಲಾಗ್ ಏನು ಅಂತ ನೀವು ತಮ್ಮನೇಲಿ ನೋಡಿರ್ತೀರಾ. ಇವತ್ತು ಕುಕಿಂಗ್ ಸ್ಪೆಷಲ್ ವ್ಲಾಗ್. ಇದು ಬ್ಯಾಚುಲರ್ ಫ್ರೆಂಡ್ಲಿ ಟೊಮೊಟೊ ರೆಸಿಪಿ, ಟೊಮೊಟೊ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಈಸಿ ಆಗಲಿ, ಬೇಗ ಕಲ್ತ್ಕೊಳ್ಳಿ. ಬ್ಯಾಚುಲರ್ಸ್ ಯಾರು ಇದ್ದರೆ ಟೊಮೊಟೊ ಗೊಜ್ಜು ಮಾಡೋದು ತುಂಬ ಸುಲಭ, ತುಂಬ ರುಚಿಯಾಗಿರುತ್ತೆ. ಬೇಗ ಬೇಗ ಮಾಡ್ಬೋದು, 5 ಮಿನಿಟ್ಸಲ್ಲಿ ಮಾಡ್ಬೋದು. ಆ್ಯಂಡ್ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಟೊಮೊಟೊ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತು ಟೇಸ್ಟು ಅಂತಲೇ ಹೇಳ್ಬೋದು. ಇದು ಮಾಡೋದು ತುಂಬ ಸುಲಭ. ಹೇಗೆ ಅಂತ ನಾನು ಹೇಳ. ಫಸ್ಟು ಬೇಕಾಗಿರೋದು ಟೊಮೊಟೊ ಗೊಜ್ಜು ಮಾಡೋಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಸಾಂಬಾರು ಪುಡಿ, ಅಚ್ಕಾರದ ಪುಡಿ, ಅರಿಶಿನ, ಉಪ್ಪು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟು ಇಟ್ಕೋಬೇಕು. ಜೊತೆಗೆ ಟೊಮೆಟೊ ಆ್ಯಂಡ್ ಹಸಿಮೆಣಸಿನ್ಕಾಯಿನೂ ನಾನು ಮಿಕ್ಸ್ ಮಾಡಿದೆ. ಈಗ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡೋಣ. ಒಂದು ಬಾಣಲಿನ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ಅದು ತೊಳೆದ ಮೇಲೆ ಒಲೆ ಹಚ್ಚಿ ಆ ಬಾಣಲಿ ಎಲ್ಲ ಫುಲ್ಲು ಡ್ರೈ ಆದಮೇಲೆ 4 ಸ್ಪೂನು ಎಣ್ಣೆ, ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ. ಆಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಚಟಪಟ ಅಂತ ಅಂದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕಿ ಅದು ಚಟಪಟ ಅಂದಮೇಲೆ ಒಂಚೂರು ಕಾಯಿ ಮೆಣಸು ಹಾಕೋಣ. ಕಾಯಿ ಮೆಣಸು ಚಟಪಟ ಅಂದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಬಾಡಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇರುತ್ತೆ, ಅದು ಕ್ರಷ್ ಮಾಡಬೇಕು. ಅದು ನಿಮಗೆ ತೋರಿಸಲಿಲ್ಲ ಫಸ್ಟು, ಸಾರಿ. ಕ್ರಷ್ ಮಾಡೋದನ್ನ ಚೆನ್ನಾಗಿ ಬಾಡಿಸಿ ಅದಾದಮೇಲೆ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ, ಅದಾದಮೇಲೆ ಅದನ್ನು ಬಾಡಿಸಿ ಇನ್ನೂ ಬಾಡಿಸ್ಲಿಲ್ಲ. ವೆಯ್ಟ್ ಕರೋ, ವೆಯ್ಟ್ ಚೆನ್ನಾಗಿ ಬಾಡಿಸಿ ಆಮೇಲೆ ಬಾಡಿಸಿ ಚೆನ್ನಾಗಿ ಬಾಡಿಸಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಇವಾಗಲೇ ಹಾಕಲ್ಲ ಆ್ಯಕ್ಚುಲಿ, ನಾನು ಫಸ್ಟು ಹಾಕಬೇಕು. ನಾವು ಅರಿಶಿನ ಪುಡಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ ಪುಡಿ ಹಾಕಬೇಕು. ಆಮೇಲೆ ಸಾಂಬಾರು ಪುಡಿ ಹಾಕಬೇಕು. ಆಮೇಲೆ ಉಪ್ಪನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಬೇಕು ನಿಮಗೆ, ಎಷ್ಟು ಗೊಜ್ಜು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಬಾಡಿಸಿ ಆದಮೇಲೆ ಚೆನ್ನಾಗಿ ಕುದಿ ಬರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಘಮ ಅನ್ನುತ್ತೆ. ಆಮೇಲೆ ಪ್ಲೇಟನ್ನು ಮುಚ್ಚಿ 4 ರಿಂದ 5 ನಿಮಿಷವನ್ನು ಅದನ್ನು ಬೇಯಿಸಿ ಆಮೇಲೆ ಮುಚ್ಚಳವನ್ನು ತೆಗೆದು ನೋಡಿದರೆ ಸುಗಂಧಭರಿತವಾದ ಟೊಮೊಟೊ ಗೊಜ್ಜು ರೆಡಿ.